ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 13ನೇ ತಾರೀಕು 2026ನೇ ಇಸ್ವಿ ಬುಧವಾರ. ಇಂದು ಉತ್ತರ ಭಾದ್ರಾ ನಕ್ಷತ್ರ ಮೀನರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಸ್ವಲ್ಪ ಮಾನಸಿಕ ಕ್ಲೇಶ ಇರುತ್ತೆ, ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಶುಭ ಫಲ ಇದೆ. ಮಿಥುನ ರಾಶಿಯವರಿಗೆ ದಶಮದಲ್ಲಿ ಚಂದ್ರನು, ಶನಿಯು, ಕುಜನು ಶಶಿಮಂಗಳ ಯೋಗವನ್ನು ಉಂಟು ಮಾಡ್ತಾನೆ. ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಲಾಭ ಇದೆ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ, ಕುಜ ಮತ್ತು ಶನಿಯು ಮಿಶ್ರ ಫಲವನ್ನು ಉಂಟು ಮಾಡ್ತಾನೆ. ವ್ಯವಹಾರದಲ್ಲಿ ಜಯ ಇದೆ. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ, ಶನಿ, ಕುಜ ಇವರು ವಿಶೇಷವಾಗಿರ್ತಕ್ಕಂಥ ಅನಾರೋಗ್ಯವನ್ನು, ರೋಗಬಾಧೆಯನ್ನು ಉಂಟು ಮಾಡ್ತಾರೆ. ಮಹಾಮೃತ್ಯುಂಜಯ ರುದ್ರನನ್ನು ಆರಾಧಿಸಬೇಕು. ಕನ್ಯಾ ರಾಶಿಯವರು ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ, ಶನಿ ಮತ್ತು ಕುಜ ಯುತಿಯು ತ್ರಿಗ್ರಹ ಯೋಗವು ಪ್ರಯಾಣ ಕಾಲದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಇವರು ಶಿವನನ್ನು ಆರಾಧಿಸಿ. ತುಲಾರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಇದೆ, ಆದರೂ ಕೂಡ ಮಾನಸಿಕ ಕ್ಲೇಶ ಇರುತ್ತೆ. ವೃಶ್ಚಿಕ ರಾಶಿಯವರು ಪಂಚಮದಲ್ಲಿರ್ತಕ್ಕಂತಹ ಚಂದ್ರ, ಶನಿ, ಕುಜ ಹಾಗೂ ಷಷ್ಠದಲ್ಲಿರ್ತಕ್ಕಂತಹ ರವಿ, ಬುಧ ಇವರೆಲ್ಲರೂ ಕೂಡ ಶುಭ ಫಲವನ್ನೇ ಉಂಟು ಮಾಡ್ತಾರೆ. ಧನುರಾಶಿಯವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಸಪ್ತಮದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಇದೆ. ಸದ್ಗುರುವಿನ ಪೂರ್ಣ ಅನುಗ್ರಹ ಧನುರಾಶಿಯವರಿಗಿದೆ, ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ ತೃತೀಯದಲ್ಲಿರ್ತಕ್ಕಂತಹ ಚಂದ್ರ, ಶನಿ, ಕುಜ ಹಾಗೂ ಚತುರ್ಥದಲ್ಲಿ ರವಿ, ಬುಧ ಹಾಗೂ ಷಷ್ಠದಲ್ಲಿರ್ತಕ್ಕಂತಹ ಗುರು ಶುಭ ಮತ್ತು ಅಶುಭ ಫಲವನ್ನು ಉಂಟು ಮಾಡ್ತಾರೆ, ಮಿಶ್ರ ಫಲ ಅಂತ ಹೇಳ್ತೀವಿ. ಇವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು ಮಾನಸಿಕ ಒತ್ತಡಗಳನ್ನು ಹಾಗೂ ಮಾತಿನಲ್ಲಿ ಜಗಳಗಳನ್ನು ಉಂಟಾಗತ್ತೆ. ಕುಂಭರಾಶಿಯವರು ವಿಶೇಷವಾಗಿರ್ತಕ್ಕಂತಹ ಮಾತಿನಲ್ಲಿ ಎಚ್ಚರಿಕೆಯಿಂದಿರಬೇಕು. ಮೀನರಾಶಿಯವರಿಗೆ ಚತುರ್ಥದಲ್ಲಿರ್ತಕ್ಕಂತಹ ಗುರುವು ಸರ್ವ ಸೌಭಾಗ್ಯವನ್ನು ಉಂಟು ಮಾಡ್ತಾನೆ, ಗ್ರಹದಲ್ಲಿ ಸೌಖ್ಯವನ್ನು ಉಂಟು ಮಾಡ್ತಾನೆ, ವಾಹನ ಸೌಖ್ಯವನ್ನು ಉಂಟು ಮಾಡ್ತಾನೆ. ಶುಭ ಆಗಲಿ. ಸ್ವಸ್ತಿ. ಪ್ರಪಂಚ ಪರ್ಯಟನೆ